ಇಲ್ಲ ಬಿ ಜೆ ಪಿಯವ್ರಿಗೆ ಅವ್ರು ಅರ್ಥ ಮಾಡ್ಕೊಳ್ಳಂಗಿದ್ರೆ ಪಾಠ ಮಾಡ್ಬೋದಾಗಿತ್ತು. ಅವ್ರಿಗೆಲ್ಲ ದಂಡಂ ದಶಗುಣಂ ಅಂತ ಅವ್ರಿಗೆ ಪದೇ ಪದೇ ಹೇಳ್ತಾ ಇರಬೇಕು. ಪಾಠ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳೋ ಜಾಯಮಾನ ಬಿ ಜೆ ಪಿಯವ್ರದ್ದಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಮೇಲೆ ಅವ್ರಿಗೆ ಗೌರವ ಇಲ್ಲ. ನರೇಗಾ ಆ್ಯಕ್ಟಲ್ಲಿ ಮಹಾತ್ಮ ಗಾಂಧಿಯವ್ರ ಹೆಸರು ತೆಗೆದ್ರು. ನರೇಗಾ ಆ್ಯಕ್ಟ್ನೇ ಮಾಡಿಫೈ ಮಾಡಿಬಿಟ್ಟು ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, ದಲಿತರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, ಒ ಬಿ ಸಿಗಳ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಆ ಕಾರಣಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಸೋಮವಾರ 1,00,000 ಜನ ಸೇರಿ ನಮ್ಮ ಸುರ್ಜೇವಾಲಾಜಿಯವರು, ಅಭಿಷೇಕ್ ದತ್ ಅವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನನ್ನ ಗೃಹ ಮಂತ್ರಿಗಳು ಎಲ್ಲರೂ ಬರ್ತಾ ಇದ್ದಾರೆ. ಒಂದು ದೊಡ್ಡ ಕಾರ್ಯಕ್ರಮ ಡೆಲ್ಲಿಯಲ್ಲಿರುವ ಮೋದಿಯವರಿಗೆ ಕೇಳಿಸ್ಲಿ ಅನ್ನೋದು ನಮ್ಮ ಅಭಿಪ್ರಾಯ. ಆ ಕಾರಣಕ್ಕೆ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಹುಟ್ಟಿರೋ ಜಿಲ್ಲೆಯಿಂದ, ಕೈವಾರ ತಾತಯ್ಯ ಹುಟ್ಟಿರೋ ಜಿಲ್ಲೆಯಿಂದ ಮೋದಿಯವರಿಗೆ ಒಂದಷ್ಟು ಪ್ರಶ್ನೆಗಳು ಕೇಳೋಣ ಅಂತ ಇದೊಂದು ಹೋರಾಟ ಹಮ್ಮಿಕೊಂಡಿದ್ದೀವಿ ಸರ್. ದಯವಿಟ್ಟು ರಾಜ್ಯದಿಂದ ಎಲ್ಲರೂ ಬರಬೇಕು ಅಂತ ವಿನಂತಿಸ್ತೇನೆ ಸರ್. ಈಗ ಇನ್ನೊಂದು ಸುಧಾಕರ್ ಅವ್ರದ್ದೊಂದು ಆಡಿಯೋ ವೈರಲ್ ಆಗ್ತಾ ಇದೆ, ಅದ್ರ ಬಗ್ಗೆ ನೋಡಿ, MC ಸಾಹೇಬರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ನನ್ನ ಗುರುಗಳು. ನನಗಿರೋ ಅದು ಅವ್ರದ್ದೇ ಅಲ್ಲ ವಾಯ್ಸು ಅಂತ. ಕೆಲವು ಕಿಡಿಗೇಡಿಗಳು ಜನರೇಟೆಡ್ ಮಾಡಿರ್ಬೋದು ಅಂತ. ಸತ್ಯಾಸತ್ಯತೆ ನಂತರ ಬಯಲಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತವಾಗೂ ಅವರಾಗೆಲ್ಲ ಮಾತಾಡೋದು ತುಂಬ ಸಭ್ಯವಾಗಿ, ಸೌಜನ್ಯವಾಗಿ ಮಾತನಾಡೋ ಸಚಿವರು ಅವರು ಅಂತ ನನ್ನ ಅಭಿಪ್ರಾಯ ಸರ್. ಸರ್, ಈಗ ಮೋದಿ ಅವ್ರದ್ದೊಂದು ಎಪ್ಸ್ಟೈನ್ ಫೈಲ್ ಎಸ್, ಬಗ್ಗೆ ಮಾತಾಡ್ತೀನಿ. ನಾನು ರಾಜ್ಯದ ಎಲ್ಲ ಯುವಕರಿಗೆ, ಜನತೆಗೆ, ಇಂಡಿಯಾ ಪಾಕಿಸ್ತಾನ ವಾರ್ ನಿಂತೋಯ್ತು ಅಂದ್ಕೊಳ್ಳೋಣ. ನಿಂತೋದ್ರೆ ಅದನ್ನು ಅನೌನ್ಸ್ ಮಾಡಬೇಕಾಗಿರೋದು ಯಾರು? ನಮ್ಮ ದೇಶದ ಪ್ರಧಾನಿಗಳು, ಮೋದಿಯವ್ರು ಹೇಳಬೇಕು ನಿಲ್ಲಿಸಿದೀವಪ್ಪ ಅಂತ. ಇಲ್ಲ ನಮ್ಮ ಗೃಹ ಮಂತ್ರಿಗಳು, ಇಲ್ಲ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಬಂದು ಇವ್ರು ಯಾರಾದರೂ ಬಂದು ಹೇಳಬೇಕು. ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಹೇಳ್ತಾರೆ ಇಂಡೋ ಪಾಕಿಸ್ತಾನ್ ವಾರ್ ನಿಲ್ಲಿಸ್ಬಿಟ್ಟೆ ಅಂತ. ಆ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಮೊನ್ನೆ ಬಾಡಿಗೆಗೆ ನೊಬೆಲ್ ಪ್ರೈಸು ತೊಗೊಂಡಿದ್ದಾರೆ, ಬಾಡಿಗೆಗೆ ಇಸ್ಕೊಂಡಿದ್ದಾರೆ ಇಂಡೋ ಪಾಕ್ ವಾರ್ ನಿಲ್ಲಿಸಿದೆ ಅಂತ. ಡೊನಾಲ್ಡ್ ಟ್ರಂಪ್ನ ಇಂಪ್ರೆಸ್ ಮಾಡೋಕ್ಕೆ ಇಸ್ರೇಲ್ ಅವ್ರ ಮುಂದೆ ನಮ್ಮ ಮೋದಿಜಿಯವರು ಡ್ಯಾನ್ಸ್ ಮಾಡಿದ್ರಂತೆ. ಇದು ಜೆಫ್ರಿ ಎಪ್ಸ್ಟೈನ್ ಫೈಲಲ್ಲಿ ಹೇಳಿರೋದು. ಇದಕ್ಕೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವ್ರು ಏನೋ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅಶೋಕ್ ಅಣ್ಣ, CT ರವಿ ಅಣ್ಣ, JCB ಯತ್ನಾಳ್ ಅವರೇ, ತಿಮ್ಮ, ಇಸ್ರೇಲ್ ಅವ್ರ ಮುಂದೆ ಮೋದಿಯವರು ಡ್ಯಾನ್ಸ್ ಮಾಡಿದ್ರು ಅಂತ ಎಪ್ಸ್ಟೈನ್ ಫೈಲಲ್ಲಿ ಇದೆ. ಅದು ನಿಜಾನ? ಡೊನಾಲ್ಡ್ ಟ್ರಂಪ್ನ ಮೆಚ್ಚೋ ಅವಶ್ಯಕತೆ ನಮ್ಮ ದೇಶದ ಪ್ರಧಾನಿಗೆ ಯಾಕೆ ಬಂತು? ಆ ಡೊನಾಲ್ಡ್ ಟ್ರಂಪ್ಗೆ ಇವತ್ತು ಸುಪ್ರೀಂ ಕೋರ್ಟೇ ಚಿಮಾರಿ ಹಾಕಿದೆ ಅವ್ರಿಗೆ. ಸೊ ಯಾಕೆ ಮೋದಿಯವರು ಎಲ್ಲ ಅಮೇರಿಕ ದೇಶದ ಕೈ ಕೊಡ್ತಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಎರಡನೇದು, ಇಂಡಿಯಾ AA ಸಮ್ಮಿಟ್ ನಡೀತಾ ಇದೆ ಸರ್. ಗ್ಯಾಲ್ಗೊಟಿಸ್ ಯೂನಿವರ್ಸಿಟೀಸ್ ಅಂತ ಗ್ರೇಟರ್ ನೋಯ್ಡಾದಲ್ಲಿದೆ. ಅದು BJP ಸ್ಪಾನ್ಸರ್ಡ್ ಯೂನಿವರ್ಸಿಟಿ. ಆ ಯೂನಿವರ್ಸಿಟಿಯವ್ರು ಒಂದು ಸ್ಟಾಲ್ ಹಾಕ್ತಾರೆ. ಒಂದು AI ಡಾಗ್ನ ಅಲ್ಲಿ ಪ್ರೆಸೆಂಟ್ ಮಾಡಿ, ಅಲ್ಲಿರ್ತಕ್ಕಂಥ ಕಮ್ಯುನಿಕೇಷನ್ ಪ್ರೊಫೆಸರ್ DD ನ್ಯೂಸಲ್ಲಿ ಹೇಳ್ತಾರೆ, ಇದು ಗ್ರೇಟರ್ ನೋಯ್ಡಾದಲ್ಲಿ ಗ್ಯಾಲ್ಗೊಟಿಸ್ ಯೂನಿವರ್ಸಿಟಿಯ ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ ರೆಡಿ ಆಗಿರೋ AI ಡಾಗ್ ಅಂತ ಪ್ರೆಸೆಂಟ್ ಮಾಡ್ತಾರೆ. ಇದನ್ನು ನಮ್ಮ ಇನ್ಫಾರ್ಮೇಷನ್ ಮಿನಿಸ್ಟರು ಟ್ವೀಟ್ ಮಾಡಿ ಭಾರತ ಬೆಳಗುತ್ತಿದೆ ಅಂತ ಟ್ವೀಟ್ ಮಾಡ್ತಾರೆ. ಮತ್ತು ಮುಖದ ಮೇಲೆ ಉಗಿತಾರೆ ಇವ್ರಿಗೆ ದೇಶದಲ್ಲೆಲ್ಲ. ಅದು ಚೈನಾದ ಯೂನಿಟ್ರಿ ಅನ್ನೋ ಕಂಪನಿಯ AI ಡಾಗು ಇಂಡಿಯಾದಲ್ಲಿ 2-3 ಲಕ್ಷಕ್ಕೆ ಸಿಗುತ್ತೆ. ಅದನ್ನ ಇವ್ರು ನಮ್ಮದು ಅಂತ ಪ್ರೆಸೆಂಟ್ ಮಾಡಿ ಜನಕ್ಕೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ IT ಮಿನಿಸ್ಟರು ಡಿಲೀಟ್ ಮಾಡ್ತಾರೆ. ಆ ಟ್ವೀಟ್ನ ನನಗೆ ಮಾಧ್ಯಮದವ್ರ ಗ್ರೂಪಿಗೆ ಶೇರ್ ಮಾಡ್ತೀನಿ ಸರ್. ಡಿಲೀಟ್, ಅವ್ರು ಏನು ಬರೆದಿದ್ರು ಅದೇ AI ಡಾಗ್ ಫೋಟೋ ಹಾಕಿದ್ದಾರೆ. ಅಂದರೆ ಮೇಕ್ ಇನ್ ಇಂಡಿಯಾ ಎಲ್ಲೋಯ್ತು ಮೋದಿ ಸಾಬ್? ಮೇಕ್ ಇನ್ ಇಂಡಿಯಾ ಎಲ್ಲೋಯ್ತು ಅಮಿತ್ ಶಾ ಸರ್? ಮೇಕ್ ಇನ್ ಇಂಡಿಯಾ ಎಲ್ಲೋಯ್ತು IT ಮಿನಿಸ್ಟರ್? BJPಗೆ ದೇಶಭಕ್ತಿ ಅನ್ನೋದು ಕೊರತೆ ಆಗ್ತಿದೆ. ಅವ್ರಿಗೆ ಇಶ್ಯೂಸ್ ಇಲ್ಲ. ಇವತ್ತು ಶಿವಾಜಿಯವರು, ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ನೋಡಿ ಸರ್, ನಾನೊಬ್ಬ ಹಿಂದೂ ಧರ್ಮದವನು. ನಾನು 1 ವರ್ಷ ಮಹಾರಾಷ್ಟ್ರದಲ್ಲಿ ಓದಿದ್ದೀನಿ. ಛತ್ರಪತಿ ಶಿವಾಜಿಯವ್ರ ಬಗ್ಗೆ ನಾನು ಓದ್ಕೊಂಡಿದ್ದೀನಿ. ನಾನು ಮಹಾರಾಷ್ಟ್ರದ ಅಹಮದನಗರ ಜಿಲ್ಲೆಯ ಶಿರ್ಡಿ ಸಂಸ್ಥಾನದ ಒಂದು ಶಾಲೆಯಲ್ಲಿ ಓದ್ದವನು. ಛತ್ರಪತಿ ಶಿವಾಜಿ ಮಹಾರಾಜರನ್ನ ಪೂಜಿಸಿದವನು. ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. BJP ಅವ್ರಿಗೆ ಗೊತ್ತಿಲ್ಲ. ಈಗ ಸ್ಟ್ರೈಕ್ ಮಾಡೋಕ್ಕೆ ಗೂಗಲ್ ಸರ್ಚ್ ಮಾಡ್ತಿರ್ತಾರೆ. ಇವಾಗ ಓದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಶಿವಾಜಿ ಮಹಾರಾಜರ ಹತ್ರ 2 ನೇವಿ ಆಫೀಸರ್ಸು ಮುಸ್ಲಿಮ್ಸ್ ಇರ್ತಾರೆ. ದೌಲತ್ ಖಾನ್ ಅಂತ ನೇವಿ ಆಫೀಸರ್ ಮುಸ್ಲಿಮು. ಶಿವಾಜಿ ಮಹಾರಾಜರು ಏನು ಹೇಳ್ತಾರೆ ಗೊತ್ತಾ? ಯುದ್ಧದ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರೇ ಖುದ್ದಾಗಿ ಮಸೀದಿಗಳಿಗೆ ರಕ್ಷಣೆ ಕೊಡ್ತಾರೆ, ಮಾಸ್ಕ್ಗಳಿಗೆ ರಕ್ಷಣೆ ಕೊಡ್ತಾರೆ, ಇಸ್ಲಾಂಗೆ ರಕ್ಷಣೆ ಕೊಡ್ತಾರೆ, ಕ್ರಿಶ್ಚಿಯಾನಿಟಿಗೆ ರಕ್ಷಣೆ ಕೊಡ್ತಾರೆ. ಅವ್ರು ಹೇಳ್ತಾರೆ, ನಾನು ಹಿಂದೂ ಧರ್ಮದ ರಾಜ ಆಗಿರ್ಬೋದು, ಆದರೆ ಎಲ್ಲ ಧರ್ಮಗಳನ್ನ ಗೌರವಿಸ್ತೀನಿ ಅಂತ ಶಿವಾಜಿ ಮಹಾರಾಜರು ಹೇಳಿದ್ದಾರೆ. ಈ BJP ಅಯೋಗ್ಯರಿಗೆ ಈ ಗೂಗಲ್ ಮಾಡ್ತಿರ್ತಾರಲ್ಲ, ಕೆಲವ್ರಿಗೆ ಓದಕ್ಕೆ ಪೇಷನ್ಸ್ ಇಲ್ಲದೆ ChatGPT ರಾಜರಿದ್ದಾರಲ್ಲ, ಕರೆಕ್ಟಾಗಿ ChatGPT ಅಲ್ಲೇ ಹೊಡಿರಪ್ಪ, ಶಿವಾಜಿ ಮಹಾರಾಜ್ ಒಪಿನಿಯನ್ ಅಬೌಟ್ ರಿಲಿಜನ್ ಅಂತ ಹೊಡೀರಿ,
ಗೊತ್ತಾಗುತ್ತೆ. ಇವಾಗ ನಿನ್ನೆ ಘಟನೆ ಆಯಿತು, ಆಲ್ರೆಡಿ ಯತ್ನಾಳ್ ಜೆ ಸಿ ಬಿ ಹತ್ತಿರ್ತಾರೆ. ಅದು ಯಾವಾಗ ಬಾಗಲಕೋಟೆ ತಲುಪುತ್ತೋ ಗೊತ್ತಿಲ್ಲ. ಆಲ್ರೆಡಿ ಯತ್ನಾಳ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತಾರೆ. ಇವತ್ತು ಓದಿರ್ತಾರೆ ಶಿವಾಜಿ ಮಹಾರಾಜರ ಬಗ್ಗೆ. ಆ ಮೈಸೂರಲ್ಲಿ ಒಬ್ಬ ತಿಮ್ಮ ಇದ್ದಾನೆ, ಏರ್ ಸ್ಟೈಲ್ ಸ್ಪೈಕ್ಸ್ ಹಾಕ್ಕೊಂಡು, ಒಂದು ಉತ್ತರ ಕರ್ನಾಟಕಕ್ಕೆ ಒಂದು ದಕ್ಷಿಣ ಕರ್ನಾಟಕಕ್ಕೆ ನೋಡ್ತಾ ಇರುತ್ತೆ. ಅವನು ಇವತ್ತು ಓದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಇನ್ನು ಅಶೋಕ್ ಅಣ್ಣಗೆ ಏನು ಗೊಂದಲದಲ್ಲಿ ಏನೂ ಗೊತ್ತಾಗ್ತಾನೆ ಇಲ್ಲ. ಇನ್ನು ಸಿ ಟಿ ರವಿಯವರು ಈಗ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಈಗ ಎದ್ದು ಬಿಡ್ತಾರೆ. ಎಲ್ಲ ಕಿತ್ತೋಗಿರೋ ಪೈರುಗಳು. ಇವರು ಸುಮ್ಮನೆ ಜಾತಿ ಧರ್ಮನ ಇಟ್ಕೊಂಡು, ನಾನು ಹೇಳೋದು ಇಷ್ಟೇ ಸರ್, ನಾನು ಸಮರ್ಥಿಸ್ಕೊತಾ ಇಲ್ಲ ಯಾರನ್ನೂ. ಶಿವಾಜಿ ಮಹಾರಾಜರಿಗೆ ಅವಮಾನ ಮಾಡಿದೆ, ಅವ್ನು ಯಾವನೋ ಅಯೋಗ್ಯನ ಒದ್ದೊಳಕ್ಕಾಕಿದ್ದೀವಿ, ಕ್ರಮ ತಗೊತೀವಿ. ಎಂಟೈರ್ ಧರ್ಮನ ನೀವು ಟಾರ್ಗೆಟ್ ಮಾಡಬೇಡಿ ಅನ್ನೋದೇ ನನ್ನ ಅಭಿಪ್ರಾಯ, ಬಿ ಜೆ ಪಿಯವ್ರಿಗೆ ಅಭಿಪ್ರಾಯ. ಅಶೋಕಣ್ಣ, ವಿಜೇಂದ್ರಣ್ಣ ಸರ್, ನನಗೆ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ. ನನಗೆ ಮೊನ್ನೆ ಕನ್ಸಲ್ಲಿ ಬಂದಿದ್ದು ಅಶೋಕಣ್ಣ ಬಗ್ಗೆ ಸೆಷನಲ್ಲಿ ಹೇಳಿದೆ, ಇನ್ನೊಂದು ನಿಂತೋಯ್ತು. ಆ ಕನ್ಸಲ್ಲಿ ಇನ್ನೊಂದು ಏನು ಬಂದಿತ್ತು ಅಂದರೆ ಸರ್, ಯತ್ನಾಳ್ ವಿಜೇಂದ್ರ ಅವರು ದೇವ್ರನ್ನ ವರ ಕೇಳ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಇವ್ರು ಯತ್ನಾಳ್ ಏನು ಮಾಡ್ತಾರೆ, ಏನಾದರೂ ಮಾಡಿ ಬಿ ಜೆ ಪಿಯವ್ರು ವಾಪಸ್ ಕರ್ಕೊಂಡ್ಬಿಡ್ಬೇಕು, ನೆಕ್ಸ್ಟ್ ಟೈಮು ಏನಾದರೂ ಒಂದು ಕಿತ್ತೋಗಿರೋ ಪೋರ್ಟ್ಫೋಲಿಯೋ ಕೊಡಬೇಕು ಅಂತ ಒಂದು ಕನಸು ಬರುತ್ತೆ ಅವ್ರಿಗೆ. ಆಗ ಯತ್ನಾಳ್ ಏನು ಮಾಡ್ತಾರೆ, ಹೋಗ್ಬಿಟ್ಟು ಒಂದು ಮರದ ಕೆಳಗಡೆ ತಪಸ್ಸು ಕೂತ್ಕೊತಾರೆ, ದೇವ್ರನ್ನ ತಪಸ್ಸು ಮಾಡ್ತಾರೆ. ಬಟ್ ಅವ್ರಿಗೆ ಏಕಾಗ್ರತೆ ಕುದುರಲ್ಲ. ಸ್ಟಾರ್ಟಿಂಗು ಕಣ್ಣು ಮುಚ್ಕೊಂಡ್ರೆ ಬರೀ ವಿಜೇಂದ್ರ 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 ಅಂತ ರೀಸೌಂಡ್ ಹೊಡಿತಾ ಇರುತ್ತೆ. ಆದರೂ ನಿಗ್ರಹ ಮಾಡಿಕೊಂಡು ತಪಸ್ಸು ಕೂತ್ಕೊತಾರೆ. ಇದು ಯಾರೋ ಕೆಲವರೆಲ್ಲ ಫೋನ್ ಮಾಡಿ ವಿಜೇಂದ್ರಣ್ಣಗೆ ಹೇಳ್ತಾರೆ, ವಿಜೇಂದ್ರ ಎಲ್ಲಿದೆಯಪ್ಪ, ಯತ್ನಾಳ್ ತಪಸ್ಸು ಕೂತ್ಬಿಟ್ಟಿದ್ದಾನೆ, ಎಲ್ಲಾದರೂ ಪಾರ್ಟಿಗೆ ವಾಪಸ್ ಬಂದುಬಿಟ್ಟಾನೋ, ನೀನು ಹುಷಾರಾಗಿ ಹೋಗಿ ನೀನು ತಪಸ್ಸು ಮಾಡೋದ್ರೆ ವಿಜೇಂದ್ರ ಅವ್ರು ಅದೇ ಹೋಗಿ ಆ ಮರದ ಮೇಲೆ ಕೂತ್ಕೊತಾರೆ. ದೇವ್ರ ಮೇಲೆಯಿಂದ ಕೆಳಗೆ ಬರೋವಾಗ ಯತ್ನಾಳ್ ಅವ್ರಿಗಿಂತ ಮುಂಚೆ ನನ್ನನ್ನು ಮೀಟ್ ಮಾಡಲಿ ಅಂತ ವಿಜೇಂದ್ರ ಅವ್ರು ಮರದ ಮೇಲೆ ಕೂತ್ಕೊತಾರೆ. ಇಬ್ಬರು ಡೀಪ್ ತಪಸ್ಸು ಮಾಡ್ತಾರೆ. ದೇವ್ರ ಮೇಲಿಂದ ಕೆಳಗೆ ಇಳಿದು ಬರ್ತಾನೆ. ವಿಜೇಂದ್ರ ಅವ್ರಿಗೆ ನಂಬಿಕೆ ಇರುತ್ತೆ, ನಾನು ಏನು ಕೇಳಿದ್ರು ಯತ್ನಾಳ್ ಡಬಲ್ ಕೇಳ್ತಾನೆ ಅಂತ. ಕಡೆಗೂ ವಿಜೇಂದ್ರ ಅವ್ರು ಅನ್ಕೊತಾರೆ, ನಾನು ಡಿ ಸಿ ಎಮ್ ಕ್ಲೈಮ್ ಮಾಡೋಣ. ಯತ್ನಾಳ್ ಅವ್ರು ಅನ್ಕೊತಾರೆ, ಅವ್ನು ಡಿ ಸಿ ಎಮ್ ಕೇಳಿರ್ತಾನೆ, ನಾನು ಹಂಗಾದ್ರೆ ಸಿ ಎಮ್ ಕೇಳೋಣ ಅಂತ ಅವ್ರ ಮನಸ್ಸಲ್ಲಿ ಹಂಗಿರುತ್ತೆ. ವಿಜೇಂದ್ರನ ಸ್ವಲ್ಪ ಬ್ರಿಲಿಯಂಟ್ ಅಲ್ವಾ, ಛೋಟಾ ಸಿಗ್ನೇಚರ್ಸ್ ಎಲ್ಲ ಹಾಕಿ ಅವ್ರಿಗೆ ಭಾಳ ಬುದ್ಧಿವಂತಿಕೆ ಇದೆ. ಅವ್ರು ದೇವ್ರನ್ನ ಕೇಳ್ಕೊತಾರೆ, ನಾನು ಏನು ಕೇಳಿದ್ರು ಯತ್ನಾಳ್ ಡಬಲ್ ಕೇಳ್ತಾನೆ ಅಂತ. ವಿಜೇಂದ್ರ ಅವ್ರು ದೇವ್ರನ್ನ ಕೇಳ್ತಾರೆ, ದೇವ್ರೆ ನನಗೊಂದು ಕಣ್ಣು ಚುಚ್ಚಾಕು ಅಂತ. ದೇವರು ಒಂದು ಕಣ್ಣು ಚುಚ್ಚಾಕ್ತಾರೆ. ಕೆಳಗಡೆ ಯತ್ನಾಳ್ ಹತ್ರ ಹೋಗ್ತಾರೆ ದೇವರು. ಈಗ ಯತ್ನಾಳ್ಗೆ ಡೌಟು, ವಿಜೇಂದ್ರ ಏನು ಕೇಳ್ತಾನೋ ಡಬಲ್ ಕೇಳಬೇಕು ಅಂತ. ವಿಜೇಂದ್ರಾಗ ಏನು ಕೊಟ್ಟೋ ನನಗೆ ಡಬಲ್ ಕೊಡು ಅಂತ ಕೇಳ್ತಾರೆ ಯತ್ನಾಳು. ದೇವ್ರು ಯತ್ನಾಳ್ಗೆ ಎರಡೂ ಕಣ್ಣು ಚುಚ್ಚಾಕಿದ್ರು. ಈ ವಿಜೇಂದ್ರ ಯತ್ನಾಳ್ ಬದುಕಿದು. ಅವ್ರಿಗೊಂದು ಕಣ್ಣಿಲ್ಲ, ಇವ್ರಿಗೆ ಎರಡೂ ಕಣ್ಣಿಲ್ಲ. ಇದು ಯತ್ನಾಳ್ ಸಾಹೇಬ್ರೆ, ಕತೆ ಚೆನ್ನಾಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.